ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ದಶಮಾಂಶಗಳ ವ್ಯವಕಲನ ಕುರಿತು ತಮಗೆ ಇನ್ಫಾರ್ಮೇಷನ್ ನೀಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ನಾವು ಇಲ್ಲಿ ದಶಮಾಂಶಗಳ ವ್ಯವಕಲನವನ್ನು ಮಾಡಬೇಕು ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ದಶಮಾಂಶಗಳ ಸಂಕಲನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ದಶಮಾಂಶಗಳ ವ್ಯವಕಲನ ಯಾವ ರೀತಿಯಾಗಿ ಮಾಡಬೇಕು. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಶೈಕ್ಷಣಿಕ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ತಲುಪುತ್ತದೆ. ಓಕೆ, ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ ಏನಿದೆ 29.35 ಮೈನಸ್ 4.56. ಅದನ್ನು ತಮ್ಮ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ 29.35 ಇಲ್ಲಿ ಮೈನಸ್ ಇದೆಯಲ್ಲ, ಇಲ್ಲಿ ಹಾಕ್ಕೊಂಡವನ ಇಲ್ಲಿ 4.56. ಇದನ್ನು ನಾವು ಇಲ್ಲಿ ವ್ಯವಕಲನವನ್ನು ಮಾಡೋಣ. ಇಲ್ಲಿ 5ರಲ್ಲಿ 6 ವ್ಯವಕಲನ ಮಾಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ 10 ತೆಗೆದುಕೊಳ್ಳೋಣ, ದಶಕವನ್ನು 15 ಆಗುತ್ತೆ. 15ರಲ್ಲಿ 6 ಹೋದರೆ 9, ಒಂದು ಇಲ್ಲಿ ಕೈಲಾವನ್ನು ಕೊಡೋಣ. ಈಗ 5 1 6, ಇಲ್ಲಿ 3ರಲ್ಲಿ 6 ಹೋಗೋದಿಲ್ಲ. ಇಲ್ಲಿ 10 ತೆಗೆದುಕೊಳ್ಳೋಣ, 13ರಲ್ಲಿ 6 ಹೋದರೆ 7, ಒಂದು ದಶಕ ಕೊಡೋಣ ಅಥವಾ ಕೈಲಾ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇಲ್ಲಿ ನೋಡ್ಬೋದು 4 1 5 ಆಗುತ್ತೆ. 9ರಲ್ಲಿ 5 ಹೋದರೆ ಇಲ್ಲಿ 4, ಸೊ ಇಲ್ಲಿ 2ಕ್ಕೆ 2. ಇಲ್ಲಿ ನೋಡ್ಬೋದು ಎರಡೂ ಕಡೆ ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಕೂಡ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪಾಯಿಂಟನ್ನು ಇಲ್ಲಿ ಕೊಟ್ಬಿಡೋಣ. ಈಗ ನೋಡ್ಬೋದು 24.79 ಈ ರೀತಿಯಾಗಿ ತಾವು ವ್ಯವಕಲನ ಮಾಡಬೇಕಾಗುತ್ತೆ. ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ಕೊಡ್ತೀನಿ. ಇಲ್ಲಿ 67.88 ಮೈನಸ್ 24.29. ಸೊ ಇಲ್ಲಿ 8ರಲ್ಲಿ 9 ಹೋಗೋದಿಲ್ಲ. ಈ ಕಡೆ ಪಕ್ಕದಲ್ಲಿರುವಂಥದ್ದು 10 ತೆಗೆದುಕೊಳ್ತಾ ಇದ್ವಿ. 18ರಲ್ಲಿ 9 ಹೋದರೆ 9, ಒಂದು ಇಲ್ಲಿ ಮತ್ತೆ ಅದನ್ನು ತೆಗೆದುಕೊಂಡಿದ್ವಿ. ಒಂದು ದಶಕವನ್ನು ಕೊಡೋಣ. ಮತ್ತೆ ಹೊಳ್ಳಿ ನೋಡ್ಬೋದು 2 1 3 ಆಗುತ್ತೆ. 8ರಲ್ಲಿ 3 ಹೋದರೆ 5, ಇನ್ನು 7ರಲ್ಲಿ 4 ಹೋದರೆ 3, 6ರಲ್ಲಿ 2 ಹೋದರೆ 4. ಸೊ ಇಲ್ಲಿ ಪಾಯಿಂಟನ್ನು ಕೊಡೋಣ, 43.59. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ತಮ್ಮ ತಿಳಿಸೋದಾದರೆ 19.35 ಮೈನಸ್ 16.24 ಈ ರೀತಿ ಬಂದಾಗ ಇಲ್ಲಿ 5ರಲ್ಲಿ 4 ಹೋದರೆ 1, 3ರಲ್ಲಿ 2 ಹೋದರೆ 1, ಇಲ್ಲಿ ಪಾಯಿಂಟ್ ಕೊಡೋಣ. 9ರಲ್ಲಿ 6 ಹೋದರೆ 3, 1ರಲ್ಲಿ 1 ಹೋದರೆ 0. ಸೊ ಇಲ್ಲಿ 3.11. ಇನ್ನು ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ಕೊಡ್ತೇನೆ. 2.5 ಮೈನಸ್ 0.5, ಇಲ್ಲಿ 5ರಲ್ಲಿ 5 ಹೋದರೆ 0, ಇಲ್ಲಿ ಪಾಯಿಂಟು, ಇಲ್ಲಿ 2ಕ್ಕೆ 2 ನೋಡ್ಬೋದು. 5ರಲ್ಲಿ 5 ಹೋದರೆ 0, ಇಲ್ಲಿ ಪಾಯಿಂಟ್ 2ಕ್ಕೆ 2. ಸೊ ಇಲ್ಲಿ 2.0 ಬಂತು. ಇನ್ನು ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತಮ್ಮ ತಿಳಿಸ್ಕೊಡೋದಾದರೆ ಇಲ್ಲಿ ನೋಡ್ಬೋದು 486.23, ಅದರ ಜೊತೆಗೆ ಇಲ್ಲಿ 165.16. ಇಲ್ಲಿ ನೋಡಿ 3ರಲ್ಲಿ 6 ಹೋಗೋದಿಲ್ಲ. ಈ ಕಡೆ 10 ತೆಗೆದುಕೊಳ್ತೀವಿ. 13ರಲ್ಲಿ 6 ಹೋದರೆ 7, ಇದೊಂದು ಕೈಲಾ ಕೊಡೋಣ. 2ರಲ್ಲಿ 2 ಹೋದರೆ 0, ಇಲ್ಲಿ ಪಾಯಿಂಟು. 6ರಲ್ಲಿ 5 ಹೋದರೆ 1, 8ರಲ್ಲಿ 6 ಹೋದರೆ 2, 4ರಲ್ಲಿ 1 ಹೋದರೆ 3, 321.07, 321.07. ಈ ರೀತಿಯಾಗಿ ತಾವು ಇಲ್ಲಿ ವ್ಯವಕಲನವನ್ನು ಮಾಡಬೇಕಾಗುತ್ತದೆ. ಇವು ದಶಮಾಂಶಕ್ಕೆ ಸಂಬಂಧಪಟ್ಟಂತಹ ವ್ಯವಕಲನದ ಪ್ರಶ್ನೆಗಳು ಮತ್ತು ಅವುಗಳನ್ನು ಯಾವ ರೀತಿ ತಾವು ಸಿಂಪ್ಲಿಫೈ ಆಗಿ ಸರಳವಾಗಿ ವ್ಯವಕಲನ ಮಾಡಬೇಕಂತ ತಮಗೆ ಇವತ್ತು ತಿಳಿಸಿಕೊಟ್ಟಿದ್ದೇನೆ.